S9 ಟಿವಿ ಕನ್ನಡಕ್ಕೆ ಜಿಲ್ಲಾ ಹಾಗೂ ತಾಲೂಕು ವರದಿಗಾರರು ಬೇಕಾಗಿದ್ದಾರೆ. ಹುಬ್ಬಳ್ಳಿ, ಧಾರವಾಡ, ಬಿಜಾಪುರ, ಬಾಗಲಕೋಟೆ, ದಾವಣಗೆರೆ, ಹಾವೇರಿ, ಗದಗ, ಕೊಪ್ಪಳ, ಹೊಸಪೇಟೆ ಹಾಗೂ ಇತರೆ ಜಿಲ್ಲೆಗಳಿಗೆ ವರದಿಗಾರರು ಬೇಕಾಗಿದ್ದಾರೆ. ಈ ಕೂಡಲೇ ಸಂಪರ್ಕಿಸಿ 9686428422. ಶಾಸಕ ಅನಿಲ್ ಬೆನಕೆಯಿಂದ ನೀತಿ ಸಂಹಿತೆ ಉಲ್ಲಂಘನೆ, ಮತಗಟ್ಟೆ ಒಳಗೆ ಫೋನ್ನಲ್ಲಿ ಮಾತು. ವಿಶ್ವೇಶ್ವರನಗರ ಸರ್ಕಾರಿ ಶಾಲೆಯಲ್ಲಿ ಘಟನೆ. ವಾಮ ಮಾರ್ಗದಿಂದ ಚುನಾವಣೆ ನಡೀತಿದೆ, ಶಿಕ್ಷಕರಿಗೆ ಆಸೆ ತೋರಿಸಿ ಮತಗಳಿಕೆ ಆರೋಪ. ಶಾಸಕ ಅನಿಲ್ ಬೆನಕೆ ವಾಗ್ದಾಳಿ. ಈ ಬಾರಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮ ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ. 2 ಕ್ಷೇತ್ರಗಳಲ್ಲಿ ಗೆಲುವು ನಮ್ಮದೇ. ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ ಸತೀಶ್ ಜಾರಕಿಹೊಳಿ. ಇಂದು ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆ ಬೆಳಗಾವಿಯಲ್ಲಿ ಭಾರೀ ಪೊಲೀಸ್ ಬಂದೋಬಸ್ತ್. ಯಾವುದೇ ಅಹಿತಕರ ಘಟನೆ ವರದಿ ಇಲ್ಲ ಅಂತ ಹೇಳಿಕೆ. ಚಿಕ್ಕೋಡಿ ತಾಲೂಕು ಪಂಚಾಯತ್ನಲ್ಲಿ ಮತದಾನ. ಸರದಿ ಸಾಲಿನಲ್ಲಿ ನಿಂತು ಜನರಿಂದ ಮತದಾನ. ಶಾಂತಿಯುತವಾಗಿ ನಡೆದ ಮತದಾನ ಕಾರ್ಯ. S9 ನ್ಯೂಸ್ಗೆ ಸ್ವಾಗತ. ನಾನು ಪ್ರಸಾದ್. ಬಿಜೆಪಿ ಶಾಸಕ ಅನಿಲ್ ಬೆನಕೆಯಿಂದ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಅನ್ನೋ ಆರೋಪ ಕೇಳಿಬಂದಿದೆ. ಮತಗಟ್ಟೆ ಒಳಗೆ ತೆರಳಿ ಅಧಿಕಾರಿಗಳ ಜೊತೆ ಶಾಸಕರು ಮಾತನಾಡಿದ್ದು, ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರ ಸರ್ಕಾರಿ ಶಾಲೆಯ ಮತಕೇಂದ್ರದಲ್ಲಿ ಘಟನೆ ನಡೆದಿದ್ದು, ಮತಕೇಂದ್ರದ 2 ಮತಗಟ್ಟೆಯ ಸಂಖ್ಯೆಯಲ್ಲಿ ಒಳಗೆ ತೆರಳಿ ಅಧಿಕಾರಿಗಳ ಜೊತೆ ಶಾಸಕರು ಮಾತನಾಡಿದ್ದಾರೆ. ಅಷ್ಟೇ ಅಲ್ಲದೆ ಮಾಸ್ಕ್ ಕಡ್ಡಾಯ ಮಾಡಲಾಗಿದ್ದು, ಮೊಬೈಲ್ ನಿಷೇಧದ ಬಳಿಕವೂ ಕೂಡ ಶಾಸಕರು ಆ ನಿಯಮಗಳನ್ನ ತೊಡೆದು ಹಾಕಿದ್ದಾರೆ. ಮತಗಟ್ಟೆಯೊಳಗೆ ತೆರಳಿ ಮೊಬೈಲ್ನಲ್ಲಿ ಮಾತುಕತೆ ನಡೆಸಿದ ಅನಿಲ್ ಬೆನಕೆ ಮಾಸ್ಕ್ ಇಲ್ಲದೆ ಮೊಬೈಲ್ ಜೊತೆ ಮತಗಟ್ಟೆಯೊಳಗೆ ತೆರಳಿ ಶಾಸಕ ಅನಿಲ್ ಬೆನಕೆ ಸ್ಥಳೀಯ ಪಾಲಿಕೆ ಸದಸ್ಯ ಶ್ರೇಯಸ್ ಬೆಂಬಲಿಗರೊಂದಿಗೆ ಮತಗಟ್ಟೆಯೊಳಗೆ ತೆರಳಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ಮೂಲಕ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ಎಲ್ಲ ಇಲ್ಲೇ ಇದೆ ಸರ್. ಒಟ್ಟಾರಾಗಿ ಊಟಿಗೆ ಆಗ್ಬೇಕು ಅಷ್ಟೇ. ಮೋಸ್ಟ್ಲಿ 7 ಬಸ್ಸು ಅಲ್ಲಿ ಒಂದು ಏನು ಲಿಂಗರಾಜ್ ಬೇರೆ 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 ಇದ್ದವರು ಬೇರೆ ಇಲ್ಲೇ 7 93 ಮತಕ್ಷೇತ್ರದ ಎಮ್ಮೆಗಳನ್ನು ಒಬ್ಬರೇ ಬಾಕ್ತಾರೆ. ನಡೀತದ ಇನ್ನು ಇವತ್ತು ನಡೀತಿದ್ದು. ಯಾಕಂದ್ರೆ ಅಲ್ಲಿ ಬಂದು ಇಲ್ಲ ಏನಾಗೈತಿ, ನಮ್ಮ ಕ್ಷೇತ್ರನೇ ಹೈಯೆಸ್ಟ್ ಉಂಟು. ಹೀಗಾಗಿ ಇಲ್ಲೇ ಹಿರಿಯರು ಬರುವುದು, ದೊಡ್ಡವ್ರು ಬರುವುದು. ಮತ್ತು ನಿನ್ನೆ ರಾತ್ರಿ ಬಹಳಷ್ಟು ಹಣ ಹಂಚಿದ್ರು ಬಿಜೆಪಿ ಕಾರ್ಯಕರ್ತರು ನೇರವಾಗಿ ಏನಂತಂದ್ರೆ ಪ್ರತಿಭಟನೆ ಸಹ ನಡೆದಿತ್ತು. ಈಗ ನನ್ನ ಜೊತೆ ಮಾತಾಡಲಿಕ್ಕೆ ಬೆನಕೆ ಅವರಿದ್ದಾರೆ. ಸ್ಫೂರ್ತಿ ಎಲ್ಲರಿಗೂ Serial number 599.
ಇದು 28. ಈ ಬಾರಿ ಅಭ್ಯರ್ಥಿಗಳು ತುಂಬಾ ಚೆನ್ನಾಗಿದ್ದಾರೆ. ಆದರೆ ದುಃಖದ ಸಂಗತಿ ಅಂದ್ರೆ ವಾಮಮಾರ್ಗದ ಮೂಲಕ ಮತಗಳಿಸುವ ಪ್ರಯತ್ನ ಆಗ್ತಿದೆ. ಶಿಕ್ಷಕರು ಆಸ್ತಿ ಆಮಿಷಗಳಿಗೆ ಮಾರು ಹೋಗದೆ ಮತ ನೀಡಿ ಅಂತ ಬೆಳಗಾವಿಯಲ್ಲಿ ಶಾಸಕ ಅನಿಲ್ ಬೆನಕೆ ಮನವಿ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ಮತದಾನ ಮಾಡಿದ ಬಳಿಕ ಮಾತನಾಡಿದ ಅವರು, ಶಿಕ್ಷಕರ ಕ್ಷೇತ್ರದಲ್ಲಿ ಈ ರೀತಿಯ ಆಸ್ತಿ ಆಮಿಷಗಳ ಕೆಲಸ ನಡೆದಿದ್ದು ವಿಷಾದಕರ ಅಂತ ಅವರು ವಿಷಾದ ವ್ಯಕ್ತಪಡಿಸಿದ್ರು. ವಾಯವ್ಯ ಶಿಕ್ಷಕರ ಮತದಾನ ಇವತ್ತು ಬೆಳಗಾವಿಯಲ್ಲಿ ನಡೆದಿದೆ. ತಮ್ಮೆಲ್ಲರಿಗೂ ಗೊತ್ತಿರೋ ಸಂಗತಿ ಅಂದರೆ ಇದು ವಿಶ್ವೇಶ್ವರಯ್ಯ ನಗರ. ಇಲ್ಲೇ ಭಾಳಷ್ಟು ವೋಟರ್ಸ್ ಅದಾರು. ಅದಕ್ಕೆ ನಾವು ಇಲ್ಲಿ ಫಸ್ಟ್ ವಿಸಿಟ್ ಕೊಟ್ಟು ಬೇರೆ ಬೇರೆ ಕಡೆ ಬಂದಿದ್ವಿ. ಒಟ್ಟಾರಾಗಿ ವಾತಾವರಣ ನೋಡಿದರೆ ಒಳ್ಳೆಯದ ವಾತಾವರಣದಲ್ಲಿ ಎಲ್ಲರೂ ವೋಟಿಂಗ್ ಮಾಡತ್ತಾರು. ಯಾಕಂದ್ರೆ ಪ್ರತಿ ಸಲ ನಾವು ನೋಡ್ತೀವಿ ಇಷ್ಟು ಲಘು ಇಷ್ಟು ಲೈನ್ ಇರ್ತಿದ್ದಿಲ್ಲ, ಸ್ಲೋ ವೋಟಿಂಗ್ ಆಗ್ತಿತ್ತು, ನಾವು ನೋಡ್ತಿದ್ದೀವಿ. ಅದು ಈ ಬಾರಿ ಕ್ಯಾಂಡಿಡೇಟ್ ಭಾಳ ಮಂದಿ ಅದಾರು ಮತ್ತು ಒಳ್ಳೆ ಸಂಗತಿಯಿಂದ ಇವತ್ತು ಭಾಳಷ್ಟು ಜನರು ವೋಟಿಂಗ್ ಮಾಡಲಿಕ್ಕೆ ಬಂದಾರ. ಒಳ್ಳೆಯದ ಸಂಗತಿ ಅದು. ಆದ್ರೆ ದುಃಖದ ಸಂಗತಿ ಅಂದರೆ ನಿನ್ನೆ ನಾವು ಟಿ ವಿ ಒಳಗೆ ನೋಡಿದ್ದು, ವಾಮ ಮಾರ್ಗದಿಂದ ಮತಗಳು ಬಳಸೋದು ಇದರ ಪ್ರಯತ್ನವನ್ನು ಭಾಳ ಕೆಟ್ಟು ಇಂಥ ಶಿಕ್ಷಕರ ಕ್ಷೇತ್ರದಲ್ಲಿ ಎಷ್ಟು ಆಗಬಾರ್ದು ಇತ್ತು, ಆದ್ರೆ ಆತು. ಹೀಗಾಗಿ ಶಿಕ್ಷಕರ ಎಚ್ಚರಿಕೆ ಇರಬೇಕು. ಇಂಥ ಇದಕ್ಕೆ ಬೀಳಬಾರ್ದು ಅಂತ ನಾ ಶಿಕ್ಷಕರನ್ನ ಯಾಚನೆ ಮಾಡ್ತೀನಿ. ಯಾಕಂದರೆ ಇದು ಒಂದು ನಾವು ಗುರುಗಳು ಅಂತ ನೋಡ್ತೀವಿ. ಇಂಥ ಪರಿಸ್ಥಿತಿ ಆಗಬಾರ್ದು ಇತ್ತಂದು ನಾ ಇವತ್ತು ನಿಮ್ಮ ಮುಂದೆ ಹೇಳ್ಬೋದು. ನಿನ್ನೆ ಹಂಚಿದಾರು ಮತ್ತು ಅದು ಸಿಕ್ಕಿಬಿಟ್ಟಿತ್ತು. ಅದೇನು ರೆಡ್ ಹ್ಯಾಂಡ್ ಸಿಕ್ಕಿದಾರು, ಎಲ್ಲ ಹಂಚೋದು ನೋಡಿದಾರು. 10,000 ಕುಡ್ದೂ ಒಂದು ಎಲ್ಲ ಮೀಡಿಯಾ ಒಳಗೆ ಬಂದೈತಿ, ಎಲ್ಲರಿಗೂ ಗೊತ್ತಾಗೋದು ಸಂತಿ. ಆದ್ರೆ ನೋವಿನಿಂದ ಕಾಂಗ್ರೆಸ್ ಎಲ್ಲ ತೋರ್ಸಲ್ಲ. ಕಾಂಗ್ರೆಸ್ ಅಭ್ಯರ್ಥಿನ ಹಂಚುದು ಒಂದು ತೋರ್ಸ್ಯಾರ, ಟಿವಿಗೆ ಬಂದೈತಿ, ಎಲ್ಲ ಬಂದೈತಿ. ಸಂಗತಿ ಅದ. ನೋವಿನ ಸಂಗತಿ ಅಂದ್ರೆ ಶಿಕ್ಷಕರ ಪರವಾಗಿ ಹಿಂಗೆ ಆಗತ್ತೆ ಆದ್ಮೇಲೆ ನಮ್ಮ ನೋವು ಅಂತಿತ್ತು. ಬೇರೆ ಕ್ಯಾಂಡಿಡೇಟ್ ಬಗ್ಗೆ ಇರ್ಬೋದು, ಎಲ್ಲ ಕಡೆ ನೋಡಿದ್ರೆ ಏನು ಅನಿಸ್ತಿಲ್ಲ. ನಾವು ನಿನ್ನೆ ಕಂಪ್ಲೇಂಟ್ ಕೊಟ್ಟಿವಿ. ಈಗಾಗಲೇ ಕಂಪ್ಲೇಂಟ್ ರಿಜಿಸ್ಟರ್ ನಿನ್ನೆ ಮಾಡೋದು ಅಂತ ನಾವು ವಿಡಿಯೋ ಕೊಡ್ರಿ ಅಂದಮೇಲೆ ನಮ್ಮ ಕಡೆ ವಿಡಿಯೋ ಇದ್ದಿಲ್ಲ. ಆದ್ರೆ ಎಲ್ಲ ಕಡೆ ನಡೆದೈತಿ. ಈವನ್ ಬಿಜಾಪುರಲ್ಲಿ ಕೇಸ ಆಗಿ ಇಲ್ಲ. ಇದ ನಾವು ಯಾರಿಗೂ ₹1 ಕೊಡ್ಲಿಲ್ಲ. ಬೆಳೆ ಕುಡಿದು ಪ್ರಶ್ನೆ ಬಿಡುದಿಲ್ಲ, ವಾಚ ಕುಡಿದು ಪ್ರಶ್ನೆ ಇಲ್ಲಿ ನಾವು ಏನೂ ಕುಡುದಿಲ್ಲ ಮತ್ತು ಕುಡುದಿಲ್ಲ. ನಮ್ಮ ವೋಟರ್ಸ್ ಎಲ್ಲರೂ 100% ನಮ್ಮ ವೋಟಿಂಗ್ ಮಾಡ್ಕೋಬೇಕು. ಈಗ ನಮ್ಮ ಕಡೆ ನಾವು ಯಾವ ಸೃಷ್ಟಿಗೆ ಇಲೆಕ್ಷನ್ ಅಂದ್ರೆ ನಾವು ಒಂದು ಇದನ್ನು ತಗೋತೀವಿ. ನಾವು ಆಸ್ ಎ ಏನಂತಾರಲ್ಲ, ಯಾವುದೂ ಇಲೆಕ್ಷನ್ ಇರಲಿ, ಎದುರುಗಾವ್ ದೊಡ್ಡವದಾನು ಸಣ್ಣವದಾನು ಏನು ಸಂಬಂಧ ಇಲ್ಲ. ಇಲೆಕ್ಷನ್ ಅಂದ್ರೆ ನಾವು ಎಲ್ಲರೂ ಕೂಡ 100% ವೋಟಿಂಗ್ ಆಗಬೇಕು. ನಮ್ಮ ಎಷ್ಟು ವೋಟ್ ಬರಬೇಕಲ್ಲ ಬರಬೇಕಂತ ನಾವು ಎಲ್ಲರೂ ಪ್ರಯತ್ನ ಮಾಡ್ತೀವಿ. ಹಿಂಗಾಗಿ ಇಡೀ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಇಲ್ಲೇ ಸಮಸ್ಯೆ ಏನಾಗಿತ್ತು ಅಂದ್ರೆ ಎಲ್ಲ ಹಳ್ಳಿ ಮಂದಿನ ಇಲ್ಲೇ, ಹಳ್ಳಿ ಜನರು ಇಲ್ಲೇ ವೋಟಿಂಗ್ ಅದ. ಹಿಂಗಾಗಿ ಎಲ್ಲ ಕಡೆ ನಾವು ಬರಬೇಕಾಗ್ತೈತಿ. ಅದನ್ನು ನಾವೆಲ್ಲ ಬೂತ್ಗಳಿಗೆ ಹೋಗಿ ಇವತ್ತು ವಿಸಿಟ್ ಮಾಡಿ. ಏನು ಸರ್, ಒಂದು ವೋಟಿನ ಮೇಲೆ ಲೆಕ್ಕಾಚಾರ ಮಾಡಿ ದುಡ್ಡು ಕೊಡ್ತಾ ಇದ್ರೆ ಹೆಂಗೆ? ಹೌದು, ಒಂದು ವೋಟ್ಗೆ 10,000 ಅಂತ ನಿನ್ನೆ ಚರ್ಚೆ. ಅದು ಟೀಚರ್ಗಳಿಗೂ ಒಂದು ಇಂಥ ಅಮೌಂಟ್ ಕೊಡೋದು ಪ್ರಶ್ನೆ ಬಂತಲ್ಲ ಇವತ್ತು. ಅಂದರೆ ಯಾಕೆ ಸರ್ ದುಡ್ಡು ಸೋಲಿನ ಇದಕ್ಕೆ ಇಲ್ಲ, ಇಂಥ ಬೆಳವಣಿಗೆ ಆಗಬಾರ್ದು ಅಷ್ಟೇ. ಇಂಥ ವಿಶೇಷವಾಗಿ ಟೀಚರ್ಗಳಿಗೆ ರೊಕ್ಕ ಕೊಟ್ಟು ಅವ್ರ ಕಡೆಯಿಂದ ವೋಟ್ ಬೆಳೆಸೋದು ಅಂದ್ರೆ ಇದು ಒಳ್ಳೆಯ ಸಂಗತಿ ಅಲ್ಲ. ನಮ್ಗೆ ಭೀತಿ ಕಾಡ್ತಾ ಇತ್ತಾ ಹೆಂಗೆ ಸರ್? ಇದನ್ನೆಲ್ಲ ನೋಡ್ತಾ ಇದ್ರೆ ದುಡ್ಡು ಹಂಚಿ ಅವ್ರು ಗೊತ್ತಿದ್ದು ಅವರು ನಾವು ಅರುಣ್ ಶಾಪೂರ್ ಅವರು ಮಾಡಿದ 12 ವರ್ಷ ಕೆಲಸವನ್ನು ಅಲ್ಲೇ ಶಿಕ್ಷಕರ ಬಗ್ಗೆ ಅವರು ಇದ್ರದ್ದು ಕಳಕಳಿ ಮತ್ತು ಅವರು ನೇರವಾಗಿ ಶಿಕ್ಷಕರ ಜೋಡಿ ಇದ್ದಿದ್ದ ಸಂಪರ್ಕ ಇದು ಅಂಜಿ ಅವರು ಇದು ಮಾಡ್ಯಾರಂತ ನಾ ತಿಳ್ಕೊಂಡು. ಶಿಕ್ಷಕರ ಮತ್ತು ಪದವೀಧರರ ಕ್ಷೇತ್ರದಲ್ಲಿ ಗೆಲುವು ನಮ್ಮದೇ ಅಂತ ಗೋಕಾಕ್ನಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, 3 ಜಿಲ್ಲೆಗಳಲ್ಲಿ ನಮ್ಮ ಕಾರ್ಯಕರ್ತರು ಉತ್ತಮ ಕೆಲಸ ಮಾಡಿದ್ದಾರೆ. ಹೀಗಾಗಿ ಈ ಬಾರಿ ಗೆಲುವು ನಮ್ಮದೇ ಅಂತ ಸತೀಶ್ ಜಾರಕಿಹೊಳಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಶಿಕ್ಷಕರ ಮತ್ತು ಪದವೀಧರ 2 ಚುನಾವಣೆ 3 ಜಿಲ್ಲೆಗೆ ನಡೀತಾ ಇದೆ. ಇವತ್ತು ಅತ್ಯಂತ ತುರ್ಸಿನಿಂದ ಮತದಾನ ಆಗ್ತಾ ಇದೆ. ಕಳೆದ 2-3 ಚುನಾವಣೆಯಲ್ಲಿ BJP ಅವರು ಶಿಕ್ಷಕರಿಂದ ಮೇಲುಗೈ ಸಾಧಿಸಿದರು. ಈ ಸಾರಿ ಖಂಡಿತವಾಗಿ ನಾವು ಶಿಕ್ಷಕರ
ಅಭ್ಯರ್ಥಿ ಪ್ರಕಾಶ್ ಹುಕ್ಕೇರಿ ಖಂಡಿತವಾಗಿ ಗೆಲ್ತಾರೆ. ಪದವೀಧರ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾಕಂದರೆ ಅದಕ್ಕೆ ಮತದಾರರ ಸಂಖ್ಯೆ ಭಾಳಿದೆ. ಸೊ ಒಟ್ಟಾರೆಯಾಗಿ ಈ ಸಾರಿ ಕಾಂಗ್ರೆಸ್ಸು ಪ್ರಥಮ ಬಾರಿಗೆ ಪ್ರಕಾಶ್ ಹುಕ್ಕೇರಿ ಗೆಲ್ಲುವಂಥ ಎಲ್ಲ ಅವಕಾಶಗಳಿದೆ. ಖಂಡಿತವಾಗಿ ಗೆಲ್ತೀವಿ. ಸೊ ನಮ್ಮ ಕಾರ್ಯಕರ್ತರು ಕೂಡ ಭಾಳ ಉತ್ಸಾಹದಿಂದ ಇಡೀ 3 ಜಿಲ್ಲೆಯಲ್ಲಿ ಕೆಲಸ ಮಾಡಿದ್ದಾರೆ. ಸೊ ಗೆಲ್ಲುವುದಂತೆ ನಿಶ್ಚಿತ. ಸರ್, ಪ್ರಭಾಕರ್ ಕೋರೆ ಅವರು ಹೇಳ್ತಾರೆ ಪ್ರಕಾಶ್ ಹುಕ್ಕೇರಿ ಅವರು SLC ಫೇಲ್ ಆಗಿದ್ದಾರೆ, ಶಿಕ್ಷಕರ ಏನು ಅಭಿವೃದ್ಧಿ ಮಾಡೋಕ್ಕೆ ಶಕ್ಯ ಆಗಂಗಿಲ್ಲ. ಇಲ್ಲ ಈಗಾಗಲೇ ಅದ್ರ ಬಗ್ಗೆ ನಾವು ಹೇಳಿದ್ದೀವಿ. ಅದಕ್ಕೇನು ಕ್ವಾಲಿಫಿಕೇಷನ್ ಬೇಕಾಗಿಲ್ಲ. ಕ್ವಾಲಿಫಿಕೇಷನ್ ಸಮಾಜ ಸೇವೆ ಮಾಡಲಿಕ್ಕೆ, ಕೆಲಸ ಮಾಡಲಿಕ್ಕೆ, ತಹಶೀಲ್ದಾರ್ ಆಫೀಸ್ ಹೋಗಲಿಕ್ಕೆ, DC ಆಫೀಸ್ ಹೋಗಲಿಕ್ಕೆ ಅದಕ್ಕೂ ಕ್ವಾಲಿಫಿಕೇಷನ್ ಅವಶ್ಯಕತೆ ಇಲ್ಲ. ಮತ್ತು ಈಗ 30 ವರ್ಷ ಜನ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಾರ. ಪ್ರಕಾಶ್ ಹುಕ್ಕೇರಿ, BJP, ಉಮೇಶ್ ಕತ್ತಿ, ಲಕ್ಷ್ಮಣ್ ಸವದಿ ಸರ್ಟಿಫಿಕೇಟ್ ನಮ್ಗೆ ಅವಶ್ಯಕತೆ ಇಲ್ಲ. ಜನ 30 ವರ್ಷ ಅವ್ರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಸೇವೆ ಮಾಡಿದ್ದಾರೆ. ಅವರು ಎಲ್ಲ ರಂಗದಲ್ಲಿ ಸೇವೆ ಮಾಡಿದ್ದಾರೆ. ಹೀಗಾಗಿ ಸೊ ಕಾನೂನಲ್ಲಿ ಅವಕಾಶ ಇಲ್ಲ. ಅದಕ್ಕೆ ಓಟ್ ಹಾಕ್ಲಿಕ್ಕೆ ಗ್ರ್ಯಾಜುಯೇಟು ನಿಲ್ಲವ್ರು ಯಾರು ನಿಲ್ಬೋದು ಅಂತ ಕಾನೂನಲ್ಲಿದೆ. ಕಾನೂನಲ್ಲಿ ಇದ್ಮಾಗ ಇನ್ನು ನಾವೇನು ಮಾಡೋಕ್ಕೆ ಬೇಕಾದ್ರೆ ಅವ್ರಿಗೆ ಅವ್ರದ್ದೇ ಸರ್ಕಾರ ಇದೆ. ಮುಂದಿನ ಸಲ ಅದು MA ಮಾಡು ಅಂತೇಳು. ನಿಲ್ಲವ್ರಿಗೆ MA ಮಾಡು, PhD ಇಂಗ್ಲೆಂಡ್ನಾಗ ಕಲಿಬೇಕು. ನಾವೇನು ಮಾಡೋದು ಈಗ ನಿಲ್ಲಕ್ಕೆ ಅದ್ರಾಗ ಕಾನೂನಲ್ಲಿ ಹಂಗಿದೆ. ಯಾರೇ ಸ್ಪರ್ಧೆ ಮಾಡ್ಬೋದು, ಏನೂ ಕಲಿದಾರು ಕೂಡ ಸ್ಪರ್ಧೆ ಮಾಡಲಿಕ್ಕೆಲ್ಲ ಅವಕಾಶ ಇದೆ. ಹಿಂಗಾಗಿ ಕ್ವಾಲಿಫಿಕೇಷನ್ ಇಲ್ಲ. ಸೊ ಎಲೆಕ್ಷನ್ ಕಮಿಷನಲ್ಲಿ ಇದೆ ಅದು. ಆದರೆ ಕಡ್ಡಾಯವಾಗಿ ಶಿಕ್ಷಕರು ಗ್ರ್ಯಾಜುಯೇಟ್ ಓಟ್ ಹಾಕ್ಬೇಕಂತ ಕಾನೂನಿದೆ. ಹೀಗಾಗಿ ಅದು ಹತ್ರ ಚರ್ಚೆ ಅವಶ್ಯಕತೆ ಇಲ್ಲ. ಈಗಾಗಲೇ 30 ವರ್ಷ ಸೇವೆ ಮಾಡಿದ್ದಾರೆ. ಸೊ ಅದೇ ಅವ್ರಿಗೆ ಸಾಕು. ಸೊ ಹೀಗಾಗಿ ಅವರು ಹೇಳ್ತಾರೆ, ಈಗ ಈ ರೀತಿ ಆರೋಪ ಮಾಡ್ತಿದ್ದಾರೆ ಪದೇ ಪದೇ. BJP ವೇದಿಕೆಯಲ್ಲಿ ಆರೋಪ ಮಾಡಿದ್ದಾರೆ. ಅವ್ರಿಗೆ ವಯಸ್ಸಾಗಿದೆ. ವಯಸ್ಸು ಕೆಲಸ ಮಾಡಲಿಕ್ಕೆ ಏನು ನಿರ್ಬಂಧ ಏನಿಲ್ಲ. ಅವ್ರು ಮಾಡಿದ್ದಾರೆ, ಯಶಸ್ವಿಯಾಗಿದ್ದಾರೆ. ಈಗ ಕೂಡ ಶಿಕ್ಷಕರಲ್ಲಿ ಅವರು ಆಯ್ಕೆ ಆಗ್ತಾರೆ ಮತ್ತು ಒಳ್ಳೆ ಕೆಲಸ ಮಾಡ್ತಾರೆ. ಅಷ್ಟು ನಮಗೆ ಅವ್ರ ಬಗ್ಗೆ ಆತ್ಮವಿಶ್ವಾಸ ಇದೆ. ಸ್ಥಳೀಯ BJP ಮತ್ತು ಕಾಂಗ್ರೆಸ್ ಮುಂಜಾನೆಯಿಂದ ಈ ಗೋಕಾಕ್ ತಾಲೂಕಿನೊಳಗೆ ಭಾಳ ಬಿರುಸಿನಿಂದ ಮತದಾನ ನಡೆದಿದೆ. ವಾಸ್ತವವಾಗಿ ಇಲ್ಲಿ ಶಿಕ್ಷಕ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರುವಂಥ ಶ್ರೀ ಪ್ರಕಾಶ್ ಹುಕ್ಕೇರಿ ಅವರ ಪರವಾಗಿ ಶಿಕ್ಷಕರ ನಿಲುವು ಅವರ ಮುಖದ ಮೇಲೇ ಗೊತ್ತಾಗುತ್ತೆ. ಬಹುತೇಕ ಬರುವಂಥ ಮತದಾನಕ್ಕೆ ಬರುವಂಥ ಬಹುತೇಕ ಶಿಕ್ಷಕರು ಒಂದು ರೀತಿ ಪ್ರಕಾಶ್ ಹುಕ್ಕೇರಿ ಅವರಿಗೆ ಮತ ಚಲಾಯಿಸಬೇಕು ಅನ್ನೋಂಥ ಮನಸ್ಥಿತಿಯಿಂದನೇ ಬರಾಕ್ತಾರೋ. ಬಹುಶಃ ಇಲ್ಲಿ ನಾವು ಅವ್ರನ್ನ ಸಂಪರ್ಕ ಮಾಡಿದಾಗ, ಅವ್ರು ಭೇಟಿಯಾದಾಗ, ಅವ್ರಿಗೆ ಮತ ಕೇಳುವಂಥ ಸಂದರ್ಭದೊಳಗೆ ಇಲ್ಲ ಪ್ರಕಾಶ್ ಹುಕ್ಕೇರಿ ಅವರು ಒಳ್ಳೆಯ ಅಭ್ಯರ್ಥಿ ಇದ್ದಾರು, ಕೆಲಸಗಾರದಾರು, ಅವ್ರಿಗೆ ನಾವು ಮತ ಕೊಟ್ಟೇ ಕೊಡ್ತೀವಿ ಅನ್ನೋಂಥ ಭಾವನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ದೃಷ್ಟಿಯಿಂದ ಪ್ರಕಾಶ್ ಹುಕ್ಕೇರಿ ಅವರ ಗೆಲುವು ನಿಶ್ಚಿತ ಅನ್ನೋಂಥ ಭಾವನೆ ನಿರ್ಮಾಣ ಆಗಿದೆ. ಸರ್, ಇದು ಮುಂದಿನ ವಿಧಾನಸಭೆ ಚುನಾವಣೆಗೆ ದಿಕ್ಸೂಚಿ ಆಗ್ತದೆ ಇಲ್ಲ, ಈಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ರೀತಿ ಇದೆ. ಬಹುಶಃ ಒಂದು ಚುನಾವಣೆ ಮತ್ತೊಂದು ಚುನಾವಣೆಗೆ ದಿಕ್ಸೂಚಿ ಆಗ್ತೈತೆ ಅಂತೇಳಿ ಅಷ್ಟು ಸರಳಾಗಿ ನಂಬಲಿಕ್ಕೆ ಆಗೋದಿಲ್ಲ. ಆದರೂ ಕೆಲವೊಂದು ಪರಿಣಾಮ ಅದು ಆಗ್ಬೋದು. ಬೆಳಗಾವಿ ನಗರದಲ್ಲಿ ನಡೀತಾ ಇರುವ ವಾಯುವ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದಿಂದ ಸೂಪರ್ ವಿಷನ್ ಹಂತದವರೆಗೆ ಸಾಕಷ್ಟು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಬೆಳಗಾವಿಯ ಪೊಲೀಸ್ ಆಯುಕ್ತ ಬೋರ್ಲಿಂಗಯ್ಯ ಹೇಳಿದ್ದಾರೆ. ನಗರದಲ್ಲಿ ನಡೀತಾ ಇರುವ ವಾಯುವ್ಯ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ನಡೀತಾ ಇರುವ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನದ ಬೂತ್ಗಳಿಗೆ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಬೋರ್ಲಿಂಗಯ್ಯ ಸಾಕಷ್ಟು ನಿಮಿತ್ತ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ ಅಂತ ಹೇಳಿದ್ದಾರೆ. ಬೆಳಗಾವಿ ನಗರದಲ್ಲಿ ನಡೆಯುತ್ತಿರುವ ವಾಯುವ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಬೂತ್ ಮಟ್ಟದಿಂದ ಸೂಪರ್ವಿಷನ್ ಹಂತದವರೆಗೆ ಸಾಕಷ್ಟು ಭದ್ರತೆಗಳನ್ನು ಮಾಡಿಕೊಳ್ಳಲಾಗಿದೆ ಎಂದು ಬೆಳಗಾವಿ ನಗರದ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಬೋರಲಿಂಗಯ್ಯ ಹೇಳಿದ್ದಾರೆ. ನಗರದಲ್ಲಿ ನಡೆಯುತ್ತಿರುವ ವಾಯುವ್ಯ ಪದವೀಧರ ಹಾಗೂ ಶಿಕ್ಷಕರ ಕ್ಷೇತ್ರಗಳಿಗೆ ನಡೆಯುತ್ತಿರುವ ಚುನಾವಣೆ ಹಿನ್ನೆಲೆಯಲ್ಲಿ ಮತದಾನ ಬೂತ್ಗಳಿಗೆ ಭೇಟಿ ನೀಡಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಬೋರಲಿಂಗಯ್ಯ, ಚುನಾವಣೆ ನಿಮಿತ್ತ ಸಾಕಷ್ಟು ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ಬೂತ್ ಮಟ್ಟದಿಂದ ಸೂಪರ್ವಿಷನ್ ಹಂತದವರೆಗೆ ಸೂಕ್ತ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದೇವೆ. ನಿನ್ನೆ ರಾತ್ರಿ ಚುನಾವಣಾ ಸಿಬ್ಬಂದಿಯೊಂದಿಗೆ ನಮ್ಮ ಸಿಬ್ಬಂದಿಯೂ ಕೂಡ ಬಂದು ಇಲ್ಲಿಯೇ ಉಳಿದುಕೊಂಡಿದ್ದರು. ಇನ್ನು ಬೆಳಗ್ಗೆಯಿಂದ ಚುನಾವಣೆಯು ಒಳ್ಳೆಯ ರೀತಿಯಲ್ಲಿ ನಡೆಯುತ್ತಿದೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದೆಂಬ ನಿಟ್ಟಿನಲ್ಲಿ ಸೂಪರ್ವಿಷನ್ ವ್ಯವಸ್ಥೆ ಕೂಡ ಮಾಡಲಾಗುತ್ತಿದೆ. ಎಲ್ಲೆಡೆಯೂ ಶಾಂತಿಯುತವಾಗಿ ಚುನಾವಣೆ ನಡೆಸುವ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ನಾವು ಉತ್ತಮ ಹೊಂದಾಣಿಕೆ ಮಾಡಿಕೊಂಡು ಕಾರ್ಯ ಮಾಡುತ್ತಿದ್ದೇವೆ ಎಂದರು. ನೋಡಿ, ಬೆಳಗಾವಿನಲ್ಲಿ ಏನು MLC ಎಲೆಕ್ಷನ್ಸ್ ನಡೀತಾ ಇದೆ, ಗ್ರಾಜ್ಯುಯೇಟ್ಸ್ ಮತ್ತು ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿದು, ಅದಕ್ಕೆ ಅವಶ್ಯಕತೆ ಇರುವಂಥ ಬಂದೋಬಸ್ತ್ ಎಲ್ಲದನ್ನು ನಾವು ಮಾಡಿಕೊಂಡಿದ್ದೇವೆ. ಒಂದು ಬೂತ್ ಲೆವೆಲ್ ಬಂದೋಬಸ್ತು, ಸೆಕ್ಟರು ಮತ್ತು ಸೂಪರ್ವಿಷನ್ನು ಎಲ್ಲದೂ ಸಹ ಮಾಡಿಕೊಂಡು ಅರ್ಲಿ ಮಾರ್ನಿಂಗ್ ನಿನ್ನೆ ಸಾಯಂಕಾಲನೇ ಏನು ಎಲೆಕ್ಷನ್ ಮೆಟೀರಿಯಲ್ ಬರುತ್ತೆ ಅದ್ರ ಜೊತೆ ನಮ್ಮ ಕನ್ಸರ್ನ್ಡ್ ಬೂತ್ನಲ್ಲಿ ಡಿಪ್ಲಾಯ್ ಮಾಡಿರೋಂಥ ಸ್ಟಾಫ್ ಅವ್ರ ಜೊತೆ ಎಲ್ಲ ಬಂದು ಇಲ್ಲೇ ಉಳ್ಕೊಂಡಿದ್ರು. ಬೆಳಗ್ಗೆಯಿಂದೆಲ್ಲ ಪ್ರಾಪರಾಗಿ ನಡೀತಾ ಇದೆ. ಸೊ ಎಲೆಕ್ಷನ್ ಶುರುವಾದಾಗಿಂದನೂ ಇಲ್ಲೇ ಇದ್ದಾರೆ. ನಿನ್ನೆ ಸಾಯಂಕಾಲ ಬಂದು ನಂತರ ಅದನ್ನು ಸೂಪರ್ವೈಸ್ ಮಾಡಲಿಕ್ಕೆ ಮತ್ತು ಯಾವುದೇ ಘಟನೆ ನಡೀಬಾರ್ದು ಅಂತ ಹೇಳ್ಕೊಂಡು ನಮ್ಮ
ಸೆಕ್ಟರ್ಸು ಸೂಪರ್ವೈಸರ್ ಆಫೀಸರ್ಸ್ ಓಡಾಡ್ಕೊಂಡಿದ್ದಾರೆ. ಎಲ್ಲ ಕಡೆನೂ ಪೀಸ್ಫುಲ್ಲಾಗಿ ನಡೀತಾ ಇದೆ. ಯಾವುದೇ ರೀತಿಯಲ್ಲಿ ತೊಂದರೆ ಆಗದೆ ಒಂದು ಒಳ್ಳೆ ರೀತಿಯಲ್ಲಿ ಎಲೆಕ್ಷನ್ಸ್ ಮಾಡಲಿಕ್ಕೆ ಜಿಲ್ಲಾಡಳಿತ ಮತ್ತು ನಾವು ಸೇರಿಕೊಂಡು ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡಲಿಕ್ಕೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡು ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡ್ತಾ ಇದ್ದೇವೆ. ಏನಾಗದೆ ಆಗ್ದಂಗೆ ನೋಡ್ಕೊಳ್ಳಿಕ್ಕೆ ನಾವು ನೋಡ್ಕೊತಾ ಇದ್ದೀವಿ. ಮಹಿಳಾ ಪೊಲೀಸರನ್ನು ಹಾಕಿದ್ರೆ ನೀವು ಬೂತ್ಗಳಲ್ಲಿ ಅಲ್ಲಿ ಅವ್ರ ವ್ಯವಸ್ಥೆ ಆಗಲಿಲ್ಲ ಅಂತ ಒಂದು ಕಂಪ್ಲೇಂಟ್ ಇರೋದು. ನಮಗೆ ಯಾವುದು ಸ್ಪೆಸಿಫಿಕ್ ಮಾಹಿತಿ ಬಂದಿಲ್ಲ, ಚೆಕ್ ಮಾಡ್ತೀನಿ. ಆ್ಯಕ್ಚುಲಿ ಕೋಆರ್ಡಿನೇಷನ್ ಮಾಡಿಕೊಂಡು ಅವರಿಗೆಲ್ಲ ಇಲ್ಲಿ ಏನು, ಯಾಕಂದರೆ ಇದರಲ್ಲಿ ಅಷ್ಟು ರಶ್ ಇರಲಿಲ್ಲ. ಎಲ್ಲ ಸಿಬ್ಬಂದಿ ಮಹಿಳಾ ಪೊಲೀಸರಿಗೆ ವ್ಯವಸ್ಥೆ ಆಗಿಲ್ಲ ಇಲ್ಲ, ಕಂಪಲ್ಸರಿ ಇರಬೇಕಾಗಿದೆ ಅದು. ಯಾಕೆಂದರೆ ಇಂದ ಸೇಫ್ಟಿಗೋಸ್ಕರ ಯಾವುದು ಈ ಪೋಲಿಂಗ್ ಮೆಟೀರಿಯಲ್ ಏನಿದೆ ಅದು ಸೇಫ್ಟಿಗೋಸ್ಕರ ಆ ಬೂತ್ನಲ್ಲಿ ಇರುವಂಥ ಅವಶ್ಯಕತೆ ಇದ್ದಿದ್ದು ನಿಜ. ಬೈ ಚಾನ್ಸ್ ಎಲ್ಲರೂ ಇನ್ಕನ್ವೀನಿಯನ್ಸ್ ಅದನ್ನು ವೆರಿಫೈ ಮಾಡಿ ಮುಂದೆ ಆಗದಂಗೆ ನೋಡ್ಕೊತಾರೆ. ಸರ್, ಈಗ ಜ್ಯೋತಿ ಕಾಲೇಜಲ್ಲಿ ಕೌಂಟಿಂಗ್ ನಡೀತಾ ಇದೆ. ಇವತ್ತು ಸಂಜೆನೆ ಆಲ್ಮೋಸ್ಟ್ ಎಲ್ಲ ಬ್ಯಾಲೆಟ್ ಪೇಪರ್ಸ್ ಬರ್ತವೆ. ಯಾವ ರೀತಿ ಸೆಕ್ಯೂರಿಟಿ, ಆಮೇಲೆ ಎಷ್ಟು ಜನರಿಗೆ ಸೆಕ್ಯೂರಿಟಿ, ಯಾರ ನೇತೃತ್ವದಲ್ಲಿ ಸೆಕ್ಯೂರಿಟಿ? ಅದೇನಾಗಿದೆ, ಈಗ ಒಂದು ಬೆಳಗಾಂದ 2 ಮತ್ತು ಧಾರವಾಡದಿಂದ 1, ಟೋಟಲಿ 3 ಕಾನ್ಸ್ಟಿಟ್ಯೂನ್ಸಿಗೂ ಸಹ ಇಲ್ಲಿ ಏನು ಮಾನ್ಯ ರೀಜನಲ್ ಕಮಿಷನರ್ ಅವರು ಆರ್ವ ಇದ್ದಾರೆ. ಆ ಕಾನ್ಸ್ಟಿಟ್ಯೂನ್ಸಿ 3 ಸಹ ಬೆಳಗಾಂದಲ್ಲೇ ಕೌಂಟಿಂಗ್ ಆಗ್ತದೆ 15ನೇ ತಾರೀಕು. ಅದಕ್ಕೋಸ್ಕರ ಇವತ್ತು ಏನು ಸಾಯಂಕಾಲ 4 ಗಂಟೆ ಎಲೆಕ್ಷನ್ಸ್ ಮುಗೀತಾ ಇದೆ ಎಲ್ಲ ಕಡೆನೂ. ಅದು ಮುಗಿದ ಮೇಲೆ ಎಲ್ಲ ಪ್ಯಾಕ್ ಮಾಡಿದ್ಮೇಲೆ ಎಲ್ಲ ಮೆಟೀರಿಯಲ್ಲು ದಟ್ ಬ್ಯಾಲೆಟ್ ಬಾಕ್ಸಸ್ ಏನಿದೆ ಅದು ಪ್ರಾಪರ್ ಸೆಕ್ಯೂರಿಟಿನಲ್ಲಿ ಕನ್ಸರ್ನ್ಡ್ ಯಾವ ಜಿಲ್ಲೆಗಳಿಂದ ಬರಬೇಕು ಎಲ್ಲ ಕಡೆಯಿಂದನೂ ಬಂದು ಜ್ಯೋತಿ ಕಾಲೇಜ್ನಲ್ಲಿ ಸಾಯಂಕಾಲ ಬಂದು ರೀಚ್ ಆಗ್ತದೆ. ರೀಚ್ ಆದಮೇಲೆ ಅದನ್ನು ಪ್ರಾಪರಾಗಿ 3 ಕಾನ್ಸ್ಟಿಟ್ಯೂನ್ಸಿ 3 ರೂಮ್ನಲ್ಲಿ ಅದನ್ನು ಸೇಫಾಗಿ ವೆರಿಫೈ ಮಾಡಿ ಸೀಸ್ ಮಾಡಿ ನಂತರ ಅದನ್ನು ಸೀಲ್ ಮಾಡ್ಕೊಂಡು ನಾವು ಸೆಕ್ಯೂರಿಟಿ ಏನು ಗಾರ್ಡ್ ಹಾಕ್ಕೊತೇವೆ. ನಮ್ಮ ಸಿವಿಲ್ ಸ್ಟಾಫು, ನಂತರ ನಮ್ಮದು ಸಿಟಿ ಆರ್ಮ್ಡ್ ರಿಸರ್ವ್, ಇದ್ರ ಜೊತೆಗೆ KSRP ಪ್ಲಟೂನ್ಸ್ ಎಲ್ಲದನ್ನು ಸೇರಿಕೊಂಡು ಬಂದೋಬಸ್ತ ಮಾಡ್ತಾ ಇದ್ದೇವೆ. ನಮ್ಮ DCP, ACP ಎಲ್ಲರೂ ಸಹ ನೋಡ್ತಾ ಇರ್ತಾರೆ. ನಾವು ಸಹ ಹೋಗಿ ಅದನ್ನು ಸೂಕ್ತ ಮೇಲ್ವಿಚಾರಣೆ ಏನು ಮಾಡಬೇಕು. ವಿಶೇಷವಾಗಿ ಕೌಂಟಿಂಗ್ ದಿವಸ ಅವತ್ತೇನು ಪೊಲಿಟಿಕಲ್ ಪಾರ್ಟೀಸಿಂದ ಪಾರ್ಟಿ ಏಜೆಂಟ್ಸ್ ಬರ್ತಾರೆ ಮತ್ತು ಅಫಿಷಿಯಲ್ಸ್ ಬರ್ತಾರೆ ಅದನ್ನು ಪ್ರೊಸೆಸ್ನ ಮಾಡಲಿಕ್ಕೆ. ಎಲ್ಲದಕ್ಕೂ ಸಹ ಅದನ್ನು ಪಾಸ್ನ ನೋಡಿ ಒಳಗಡೆ ಬಿಡುವಂಥದ್ದು ಮತ್ತು ಯಾವುದೇ ರೀತಿ ಗೊಂದಲ ಆಗದಂಗೆ ನೋಡ್ಕೊಳ್ಳುವಂಥದ್ದು, ಸೂಕ್ತ ಬಂದೋಬಸ್ತು ಗೇಟಿಂದ ಹಿಡಿದು ಒಳಗಡೆ ಟೋಟಲ್ ಓವರಾಲ್ ಬಂದೋಬಸ್ತು ಮತ್ತು ಪಾರ್ಕಿಂಗ್ ಏರಿಯಾ ಏನು ಹೊರಗಡೆಯಿಂದ ಬರ್ತಾರೆ ಎಲ್ಲರಿಗೂ ಸೇರಿಸ್ಕೊಂಡು ಪಾರ್ಕಿಂಗ್ ನೋಡ್ಕೊಳ್ಳುವಂಥದ್ದು ಅದನ್ನು ಸಹ ನೋಡಿಕೊಂಡು ಎಲ್ಲ ಪ್ರಿಪ್ರೇಷನ್ಸ್ ಆಗಿದೆ. ಏನು ಆಗದಂಗೆ ನೋಡ್ಕೊಳ್ಳಿಕ್ಕೆ ನಾವೆಲ್ಲರೂ ಜಿಲ್ಲಾಡಳಿತದ ವತಿಯಿಂದ ಟೋಟಲಿ ನಾವು ತಯಾರಿದ್ದೇವೆ. ಇದೇ ವೇಳೆ ಚುನಾವಣೆ ಕಾರ್ಯಕ್ಕೆ ಆಗಮಿಸಿದ ಮಹಿಳಾ ಸಿಬ್ಬಂದಿಗೆ ವ್ಯವಸ್ಥೆ ಕುರಿತಂತೆ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ ಅವರು, ಆ ರೀತಿಯ ಯಾವುದೇ ಘಟನೆಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಇನ್ನು ಮಹಿಳಾ ಸಿಬ್ಬಂದಿ ಚುನಾವಣಾ ಮೆಟೀರಿಯಲ್ ಜೊತೆಗೆ ಇರಬೇಕಾಗಿದ್ದರಿಂದ ಈ ರೀತಿ ಆಗಿರಬಹುದು. ಈ ಕುರಿತಂತೆ ನಾನು ವಿಚಾರಣೆ ಮಾಡಿ ಮಾಹಿತಿ ಪಡೆಯುತ್ತೇವೆ. ಹಾಗೇನಾದರೂ ತೊಂದರೆಯಾಗಿದ್ದರೆ ಮುಂದೆ ಈ ರೀತಿ ಆಗದಂತೆ ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಇನ್ನು ನಗರದಲ್ಲಿ ಪರಿಷತ್ ಚುನಾವಣೆಗೆ ಇಂದು ಮತದಾನ ನಡೆಯುತ್ತಿದೆ. ಇನ್ನು ಈ ಚುನಾವಣೆಯಲ್ಲಿ ವಿಜಯಲಕ್ಷ್ಮಿ ಯಾರಿಗೆ ಒಲಿಯಲಿದ್ದಾಳೆ ಎಂದು ಕಾದು ನೋಡಬೇಕಾಗಿದೆ. ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ ಕಣ್ಮನ ತಣಿಸುವ ಅಂದದ ಬಟ್ಟೆಗಳು, ನಾರಿ ನಲಿಯುವ ಸೀರೆ ಭಂಡಾರವು ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾ. ಎಲ್ಲಾ ಶುಭ ಸಮಾರಂಭಗಳಿಗೆ ಸೀರೆಗಳು, ರೆಡಿಮೇಡ್ ಬಟ್ಟೆಗಳು, ಭಾಂಡಿ, ಕಿಚನ್ ವೇರ್ ಹಾಗೂ ಫರ್ನಿಚರ್ಗಳಿಗಾಗಿ ಹಿಂದೆ ಭೇಟಿ ಕೊಡಿ ಕಲ್ಯಾಣ ಟೆಕ್ಸ್ಟೈಲ್ಸ್ ಗೋಕಾಕ್, ಘಟಪ್ರಭಾ ರೋಡ್, ಲೊರಸೂರು, ಗೋಕಾಕ್, ಬೆಳಗಾವಿ ಜಿಲ್ಲೆ. ಇದೀಗ ಹಲವು ಖಾದ್ಯಗಳ ರುಚಿ ಒಂದೇ ಸೂರಿನಡಿ. ಶಾಲಿಮಾರ್ ಇದೀಗ ಖಡೆ ಬಜಾರ್ ಬೆಳಗಾವಿಯಲ್ಲಿ. ಇಂದು ವಿಧಾನ ಪರಿಷತ್ನ 4 ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು ಚುನಾವಣಾ ಆಯೋಗವು ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಪೊಲೀಸ್ ನಿಯೋಜನೆ ಮಾಡಿ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಚುನಾವಣೆಗೆ ಇಂದು ಮತದಾನ ನಡೆಯಿತು. ಇಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮತದಾನ ಶಾಂತಿಯುತವಾಗಿ ಪೂರ್ಣಗೊಂಡಿದ್ದು ಜೂನ್ 15 ಬುಧವಾರರಂದು ಮತ ಎಣಿಕೆ ಫಲಿತಾಂಶ ಪ್ರಕಟವಾಗಲಿದೆ. ವಾಯುವ್ಯ ಪದವೀಧರ ಕ್ಷೇತ್ರ, ಪಶ್ಚಿಮ ಶಿಕ್ಷಕರ ಕ್ಷೇತ್ರ, ವಾಯುವ್ಯ ಶಿಕ್ಷಕರ ಕ್ಷೇತ್ರ, ದಕ್ಷಿಣ ಪದವೀಧರ ಕ್ಷೇತ್ರದ ಮತದಾರರು ಶಾಂತಿಯುತವಾಗಿ ಮತದಾನ ಮಾಡಿ ತಮ್ಮ ಮನೆಗಳಿಗೆ ತೆರಳಿದ್ದಾರೆ. ಕರ್ನಾಟಕ ವಾಯುವ್ಯ ಪದವೀಧರರು ಹಾಗೂ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆಗಾಗಿ ಬೆಳಗಾವಿಯ ಸರ್ದಾರ್ ಹೈಸ್ಕೂಲ್ ಮತಗಟ್ಟೆಯಲ್ಲಿ ಇಂದು ಬೆಳಗ್ಗೆ 8 ಗಂಟೆಯಿಂದ ಮತದಾನ ಆರಂಭಗೊಂಡಿತು. ಮತಗಟ್ಟೆಯಲ್ಲಿ ಕೋವಿಡ್ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಪಾಲಿಸುವುದರೊಂದಿಗೆ ಮತದಾನ ಪ್ರಕ್ರಿಯೆ ಆರಂಭಿಸಲಾಯಿತು.
ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದಲ್ಲಿರುವ ಮತಗಟ್ಟೆ ಸಂಖ್ಯೆ 28ರಲ್ಲಿ ಕರ್ನಾಟಕ ವಾಯುವ್ಯ ಪದವೀಧರರು ಹಾಗೂ ಶಿಕ್ಷಕರ ಮತಕ್ಷೇತ್ರಗಳ ಮತದಾನಕ್ಕಾಗಿ ಸರತಿ ಸಾಲಿನಲ್ಲಿ ನಿಂತು ತಮ್ಮ ಮತ ಚಲಾಯಿಸಿದರು. ಇದೇ ವೇಳೆ ವಾಯುವ್ಯ ಪದವೀಧರ ಮತಕ್ಷೇತ್ರದ ವೀಕ್ಷಕರಾಗಿರುವ ಮೇಜರ್ ಪಿ ಮಣಿವಣ್ಣನ್ ಅವರು ಕಿತ್ತೂರಿನ ಮತಗಟ್ಟೆಗಳಿಗೆ ಭೇಟಿ ನೀಡಿದರು. ಇದೀಗ ಒಂದು ಬ್ರೇಕ್ ಆದ್ಮೇಲೆ ವಾಪಸ್ ಬರ್ತೀವಿ, ಕಾಯ್ತಾ ಇರಿ. ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. LKGಯಿಂದ 10ನೇ ತರಗತಿವರೆಗೆ ಈ ಕೂಡಲೇ ಸಂಪರ್ಕಿಸಿ. ನ್ಯಾಷನಲ್ ಪ್ರೋಗ್ರೆಸಿವ್ ಎಜುಕೇಷನ್ ಟ್ರಸ್ಟ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಗಿರಿಯಾಜ್ ಶೋರೂಮ್ ಹತ್ತಿರ, ಕ್ಲಬ್ ರೋಡ್, ಬೆಳಗಾವಿ. ಬ್ರೇಕ್ ಆದ್ಮೇಲೆ ಮತ್ತೆ ಸ್ವಾಗತ. ಬಾಗಲಕೋಟೆಯಲ್ಲಿ ತಮ್ಮ ಹಕ್ಕನ್ನ ಮತದಾರರು ಚಲಾಯಿಸಿದ್ದು ವಿಧಾನ ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಪ್ರಾರಂಭಗೊಂಡು ಅಂತ್ಯವಾಗಿದೆ. ಪದವೀಧರರು ಮತ್ತು ಶಿಕ್ಷಕರು ತಮ್ಮ ಮತ ಚಲಾಯಿಸಲು ಮತಗಟ್ಟೆಗೆ ಬರ್ತಾ ಇರೋ ದೃಶ್ಯ ಕೂಡ ಕಂಡುಬಂದಿತ್ತು. ಬಾಗಲಕೋಟೆಯಲ್ಲಿ 5 ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಮುಂಜಾನೆ 8 ಗಂಟೆಯಿಂದ ಮತದಾನ ಆರಂಭವಾಗಿತ್ತು. ತಮ್ಮ ಹಕ್ಕನ್ನು ಚಲಾಯಿಸಿದ ಮತದಾರರು. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಪದವೀಧರರು ಮತ್ತು ಶಿಕ್ಷಕರು ತಮ್ಮನ್ನು ಚಲಾಯಿಸಲು ಮತಗಟ್ಟೆಗೆ ಬರುತ್ತಿದ್ದಾರೆ. ಬಾಗಲಕೋಟೆಯಲ್ಲಿ 5 ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಮುಂಜಾನೆ 8 ಗಂಟೆಯಿಂದ ಮತದಾನ ಆರಂಭವಾಗಿದೆ. ಜಿಲ್ಲೆಯಲ್ಲಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಜಿಲ್ಲಾಡಳಿತ ಸನ್ನದ್ಧವಾಗಿದೆ. ಮತದಾನ ಸುಗಮ ಹಾಗೂ ಮುಕ್ತವಾಗಿ ಜರುಗಿಸಲು ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಚುನಾವಣಾ ಕರ್ತವ್ಯಕ್ಕೆ 290 ಜನರನ್ನು ನಿಯೋಜಿಸಲಾಗಿದೆ. 48 ಆರೋಗ್ಯ ಸಿಬ್ಬಂದಿ, 48 ಮೈಕ್ರೋ ಅಬ್ಸರ್ವರ್ ಹಾಗೂ 114 ಜನ ಪೊಲೀಸ್ ಸಿಬ್ಬಂದಿಗಳನ್ನು ನೇಮಿಸಲಾಗಿದೆ. ಕೋವಿಡ್ ನಿಯಮಾನುಸಾರ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬರೂ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನವಿ ಮಾಡುತ್ತಿದ್ದಾರೆ. ಜಿಲ್ಲೆಯಲ್ಲಿ ಪದವೀಧರ ಮತಕ್ಷೇತ್ರಕ್ಕೆ 24,327 ಪುರುಷರು, 9,322 ಮಹಿಳೆಯರು ಹಾಗೂ 2 ಸೇರಿ ಒಟ್ಟು 33,651 ಮತದಾರರಿದ್ದಾರೆ. ಶಿಕ್ಷಕರ ಮತಕ್ಷೇತ್ರಕ್ಕೆ ಒಟ್ಟು 5,173 ಮತದಾರರಿದ್ದು 3,680 ಪುರುಷರು, 1,493 ಮಹಿಳಾ ಮತದಾರರಿದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ. ವೋಟರ್ ಐಡಿ ಈ ಕಡ್ರಿ ಮೇಡಮ್, ಸರಿ ಕಡ್ರಿ. ಪ್ರತಿನಿಧಿ ಶಬೀರ್ ಬಿಜಾಪುರ, ಬಾಗಲಕೋಟೆ, S9. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಪದವೀಧರರು ಮತ್ತು ಶಿಕ್ಷಕರು ತಮ್ಮ ಮತವನ್ನು ಚಲಾಯಿಸಲು ಮತಗಟ್ಟೆಗೆ ಬಂದಿದ್ರು. ಇಳಕಲ್ ತಾಲೂಕಿನಲ್ಲಿ 3 ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿತ್ತು. ಮುಂಜಾನೆ 8 ಗಂಟೆಯಿಂದ ಮತದಾನ ಪ್ರಾರಂಭವಾಗಿತ್ತು. ತಾಲೂಕಿನಲ್ಲಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸಲು ತಾಲೂಕಾಡಳಿತ ಸನ್ನದ್ಧವಾಗಿದೆ. ಬೆಳಗ್ಗೆಯಿಂದಲೇ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಮೆಳವಂಕಿ, ಹುನಗುಂದ ಇಳಕಲ್ ವೃತ್ತ ನಿರೀಕ್ಷಕರಾದ ಹೊಸಕೇರಪ್ಪ, ಕೆ-ನಗರ PSI ಶಿವರಾಜ್ ನಾಯಕವಾಡಿ ನೇತೃತ್ವದಲ್ಲಿ ಪೊಲೀಸ್ ಬಂದೋಬಸ್ತನ್ನು ಏರ್ಪಡಿಸಲಾಗಿತ್ತು. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಪ್ರಕ್ರಿಯೆ ಆರಂಭವಾಗಿದ್ದು ಪದವೀಧರರು ಮತ್ತು ಶಿಕ್ಷಕರು ತಮ್ಮ ಮತವನ್ನು ಚಲಾಯಿಸಲು ಮತಗಟ್ಟೆಗೆ ಬರುತ್ತಿದ್ದಾರೆ. ಇಳಕಲ್ ತಾಲೂಕಿನಲ್ಲಿ 3 ಮತದಾನ ಕೇಂದ್ರಗಳನ್ನು ಸ್ಥಾಪಿಸಲಾಗಿದ್ದು ಮುಂಜಾನೆ 8 ಗಂಟೆಯಿಂದ ಮತದಾನ ಆರಂಭವಾಗಿದೆ. ತಾಲೂಕಿನಲ್ಲಿ ಮುಕ್ತ ನ್ಯಾಯಸಮ್ಮತ ಚುನಾವಣೆ ನಡೆಸಲು ತಾಲೂಕು ಆಡಳಿತ ಸನ್ನದ್ಧವಾಗಿದೆ. ಬೆಳಗ್ಗೆಯಿಂದಲೇ ತಾಲೂಕು ದಂಡಾಧಿಕಾರಿಗಳಾದ ಬಸವರಾಜ್ ಮೆಳವಂಕಿ, ಹುನಗುಂದ ಇಳಕಲ್ ವೃತ್ತ ನಿರೀಕ್ಷಕರಾದ ಹೊಸಕೇರಪ್ಪ, ಕೆ-ನಗರ PSI ಶಿವರಾಜ್ ನಾಯಕವಾಡಿ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಕೋವಿಡ್ ನಿಯಮಾನುಸಾರ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಲಾಗಿದೆ. ಪ್ರತಿಯೊಬ್ಬರೂ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಲು ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಮನವಿ ಮಾಡುತ್ತಿದ್ದಾರೆ. ಬೆಳಗ್ಗೆಯಿಂದ ಎಲ್ಲ ಮತದಾರರು ಸರತಿ ಸಾಲಿನಲ್ಲಿ ನಿಂತು ಮತದಾನ ಮಾಡುತ್ತಿದ್ದಾರೆ. ಪ್ರತಿನಿಧಿ ಸಚಿನ್ ಸಾಲಿಮಠ, ಇಳಕಲ್, S9. ಹುಬ್ಬಳ್ಳಿಯ NR ದೇಸಾಯಿ ರೋಟರಿ ಸ್ಕೂಲ್ ಮತಗಟ್ಟೆಗೆ ಬಸವರಾಜ್ ಹೊರಟ್ಟಿ ಭೇಟಿ ನೀಡಿ ಬಳಿಕ ಮಾತನಾಡಿದ ಅವರು ಬೆಳಗ್ಗೆ 10ರೊಳಗೆ ಮತ ಹಾಕುವಂತೆ ಮನವಿ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಮತಗಟ್ಟೆ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಭ್ರಷ್ಟಾಚಾರ ಆರೋಪಗಳ ಬಗ್ಗೆ ಕಾನೂನು ಪ್ರಕಾರ ಉತ್ತರ ಕೊಡ್ತೇವೆ. ಭ್ರಷ್ಟಾಚಾರ ಸಾಕ್ಷಿ ಕೊಟ್ರೆ ಚುನಾವಣೆಯಿಂದ ಹಿಂದೆ ಸರಿತೇವೆ ಅಂತ ಹೇಳಿದೆ. ಒಬ್ಬರೂ ಬಂದಿಲ್ಲ, ಕೇವಲ ಚುನಾವಣೆ ಬಂದಾಗ ಆರೋಪ ಮಾಡ್ತಾರೆ. 42 ವರ್ಷದಿಂದ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ. 1 ವಾರದಿಂದ ಕೇವಲ ಆರೋಪ ಮಾಡ್ತಿದ್ದಾರೆ. ಮತದಾನದ ಒಟ್ಟು ಮತಗಳಲ್ಲಿ 70% ಮತಗಳಿಂದ ಗೆಲ್ಲುವ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದ್ರು. ಆಮೇಲೆ ಆ ಲೈನ್ ಬಿಟ್ಟು ಹೊರಗೆ ಹೋದಿರ್ತಾರೆ ನಾವು
ಬರ್ರಿ ಮೇಡಮ್ ಬರ್ರಿ ಇಲ್ಲಿ ಕೇಳಿಲ್ಲ ಒಂದು ನಿಮಿಷ ಅದು ಈಗ 200 ಕೆರೆ ಐತಲ್ಲ ಒಂದು ಬಾಕಿ ಒಂದು ಟೇಬಲ್ ಓಕೆ ಆ ಕಡೆ ಅವ್ರು ಏನು ಬೇಕಾಗ್ಬೋದು ಆ ಕಡೆ ಏನು ಬೇಕಾಗ್ಬೋದು ಪಬ್ಲಿಕ್ ಮಾಡ್ತಾರೆ ಯಾವ ಟಿ ಸಿ ಅವ ಹೇಳೋ ಬಂದ್ ಮಾಡಿಬಿಡ್ರಿ ಎಲ್ಲ ಯಾರು ಬರ್ಬೇಡಿ ಸರ್ ಒಂದು ಟೇಬಲ್ ಇಲ್ಲಿ ಜಾಸ್ತಿ ಟೇಬಲ್ ಇತ್ತು ಸರ್ ಜಾಸ್ತಿ ಜನ ಅದು ಚೇರ್ ಹಾಕೊಂಡು ಟಿಫಿನ್ ಮಾಡ್ಕೊಂಡು ಕೂತಿದ್ರು ಸರ್ ಅದಕ್ಕೆ ಇಲ್ಲ ಒಂದೇ ಟೇಬಲ್ 2 ಚೇರ್ ಹಾಕೊಂಡು ಕೂತ್ಕೊಳ್ಳೋಕೆ ಹೇಳಿದ್ರು ಜಾಸ್ತಿ ಜನ ಹಾಕಿದ್ದಕ್ಕೆ ಹೊರಗಡೆ ಸರ್ ಹೊರಗಡೆ ಕೂತು ತಕ್ಷಣ ಸರ್ ಇದು ಟೇಬಲ್ ಒಂದು 2 ಚೇರ್ ಒಂದು ಟೇಬಲ್ 2 ಚೇರ್ ಕೊಡ್ತಾರೆ ಐದವ್ರು ಹೊರಗೆ ಅಲ್ಲಿಂದ ಐದು ಪ್ರಕಾರ ನೀವು ಬೇಕಾದ್ರೆ ಮಾಡಿ ನಾಳೆ ಅವನು ಕುಡ್ದು ಅಲ್ಲಿ ಅಡ್ಡಾಡ್ತಾನೆ ನೀವು ಇದ್ಯಾಕೆ ಅಡ್ಡಾಡ್ತೀವಿ ಅಂದರೆ ನಿಮ್ದೇನು ಕಾಯ್ದೆ ಅಂತ ಅಷ್ಟೇ ಮಾಡಿ ಕಾನೂನು ಇದರಲ್ಲಿ ನಿಮ್ಗೆ ಏನು ಹೇಳ್ತಾರೆ ಒಂದು ಟೇಬಲ್ ಆಡ್ತೀವಿ ಅದರ ತಿನ್ನೋಕ್ಕಾಗುತ್ತೆ ಕೂಡ ಮಾಡಿ ಅವ್ರಿಗೆ ತಿನ್ನೋದು ಹೊರಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾರೆ ಬಸ್ ಕಾನೂನು ಮಾಡಿದ್ರೆ ಮಾಡಿ ಕಾನೂನು ಪ್ರಕಾರ ಏನೈತೆ ಅದು ಮಾಡಿ ಕಾನೂನು ನಾನು ಅದನ್ನೇ ಹೇಳಿದ್ದೆ ಸರಿ ಅಮ್ಮ ನವಲಗುಂದ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಜೂನ್ 13 ಅಂದ್ರೆ ಸೋಮವಾರದ ಇಂದು ಕರ್ನಾಟಕ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ಮತದಾನದ ಹಿನ್ನೆಲೆಯಲ್ಲಿ ಮತಗಟ್ಟೆಯಲ್ಲಿ ಕೋವಿಡ್ನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು. ಒಟ್ಟು 224 ಮತದಾನವಾಗಿದ್ದು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆಯವರೆಗೆ ಒಟ್ಟು 86 ಮತದಾನವಾಗಿದ್ದು ಇದರಲ್ಲಿ 66 ಜನ ಗಂಡು ಮತ್ತು 20 ಜನ ಹೆಣ್ಣು ಮಕ್ಕಳು ಮತದಾನ ಮಾಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಮತದಾನ ಪ್ರಕ್ರಿಯೆ ಜರುಗಿದ್ದು ಮತಗಟ್ಟೆಯಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸ್ಯಾನಿಟೈಸಿಂಗ್, ಪಲ್ಸ್ ಆಕ್ಸಿಮೀಟರ್, ಥರ್ಮಾಮೀಟರ್ ಸೌಲಭ್ಯವನ್ನು ಒದಗಿಸಲಾಗಿತ್ತು. ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಕಟ್ಟುನಿಟ್ಟಿನ ಕೋವಿಡ್ ಮಾರ್ಗಸೂಚಿಯನ್ನು ಕೈಗೊಳ್ಳಲಾಗಿತ್ತು. ಹೌದು, ನವಲಗುಂದ ಪಟ್ಟಣದ ಮಿನಿ ವಿಧಾನಸೌಧದಲ್ಲಿ ಜೂನ್ 13ರಂದು ಅಂದರೆ ಸೋಮವಾರದ ಇಂದು ಕರ್ನಾಟಕ ಪಶ್ಚಿಮ ಶಿಕ್ಷಕರ ಮತಕ್ಷೇತ್ರದ ಚುನಾವಣೆ ಮತದಾನ ಹಿನ್ನೆಲೆ ಮತಗಟ್ಟೆಯಲ್ಲಿ ಕೋವಿಡ್ನ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗಿತ್ತು. ಇನ್ನು ಒಟ್ಟು 224 ಮತದಾನವಿದ್ದು ಬೆಳಗ್ಗೆ 8 ಗಂಟೆಯಿಂದ 12 ಗಂಟೆಯವರೆಗೆ ಒಟ್ಟು 86 ಮತದಾನವಾಗಿದ್ದು ಗಂಡು 66 ಹಾಗೂ ಹೆಣ್ಣು 20 ಮತದಾನವಾಗಿದೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5ರವರೆಗೆ ಮತದಾನ ಪ್ರಕ್ರಿಯೆ ಜರುಗಲಿದ್ದು ಮತಗಟ್ಟೆಯಲ್ಲಿ ಕೋವಿಡ್-19 ಹಿನ್ನೆಲೆಯಲ್ಲಿ ಸ್ಯಾನಿಟೈಸಿಂಗ್, ಪಲ್ಸ್ ಆಕ್ಸಿಮೀಟರ್, ಥರ್ಮಾಮೀಟರ್ಗಳನ್ನು ಸೌಲಭ್ಯ ಒದಗಿಸಲಾಗಿದೆ. ಕರ್ನಾಟಕದಲ್ಲಿ ದಶಕಗಳಿಂದಲೂ ಚಿಂತಕರ ಚಾವಡಿ ಅಂತಾನೆ ಹೆಸರುವಾಸಿಯಾಗಿರುವ ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತು ಸುಮಾರು 8 ರಾಜ್ಯಗಳಲ್ಲಿ ಇಂದು ವಿಧಾನ ಪರಿಷತ್ ಅಸ್ತಿತ್ವದಲ್ಲಿದೆ. ಹಾಗಿದ್ರೆ ಇಂದಿನ ವಿಶೇಷ ವರದಿಯಲ್ಲಿ ಹೇಗೆ ವಿಧಾನ ಪರಿಷತ್ನ ಸದಸ್ಯರು ಆಯ್ಕೆ ಮಾಡಲಾಗುತ್ತೆ, ಸದ್ಯ ರಾಜಕೀಯ ಪಕ್ಷಗಳ ಬಲಾಬಲ ಏನು ಅನ್ನೋದನ್ನ ನೋಡೋಣ ಇಂದಿನ ಈ ಸ್ಪೆಷಲ್ ಸ್ಟೋರಿಯಲ್ಲಿ. ಕರ್ನಾಟಕದಲ್ಲಿ ದಶಕಗಳಿಂದಲೂ ಚಿಂತಕರ ಚಾವಡಿ ಅಂತಾನೆ ಹೆಸರುವಾಸಿಯಾಗಿರುವುದು ನಮ್ಮ ಕರ್ನಾಟಕದ ವಿಧಾನ ಪರಿಷತ್ತು. ಸುಮಾರು 8 ರಾಜ್ಯಗಳಲ್ಲಿ ಇಂದು ವಿಧಾನ ಪರಿಷತ್ ಅಸ್ತಿತ್ವದಲ್ಲಿ ಇದೆ. ಹಾಗಾದ್ರೆ ಇಂದಿನ ವಿಶೇಷ ವರದಿಯಲ್ಲಿ ಹೇಗೆ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ ಮತ್ತು ಸದ್ಯದ ರಾಜಕೀಯ ಪಕ್ಷಗಳ ಬಲಾಬಲ ಏನು ಅನ್ನೋದನ್ನ ನೋಡೋಣ ಇಂದಿನ ಸ್ಪೆಷಲ್ ಸ್ಟೋರಿಯಲ್ಲಿ. ಕರ್ನಾಟಕ ರಾಜ್ಯದ ವಿಧಾನ ಪರಿಷತ್ತಿನಲ್ಲಿ 75 ಸ್ಥಾನಗಳಿದ್ದು 25 ಸದಸ್ಯರು ವಿಧಾನಸಭೆಯಿಂದ, 25 ಸದಸ್ಯರು ಸ್ಥಳೀಯ ಸಂಸ್ಥೆಗಳಿಂದ, 7 ಸದಸ್ಯರು ಪದವೀಧರ ಕ್ಷೇತ್ರದಿಂದ, 7 ಸದಸ್ಯರು ಶಿಕ್ಷಕರ ಕ್ಷೇತ್ರದಿಂದ ಹಾಗೂ 11 ನಾಮನಿರ್ದೇಶಿತ ಸದಸ್ಯರನ್ನ ಆಯ್ಕೆ ಮಾಡಲಾಗುತ್ತೆ. ಇದೇ ಬರುವ ಜೂನ್ 13, 2022ರಂದು ವಿಧಾನ ಪರಿಷತ್ತಿನ 2 ಪದವೀಧರ ಕ್ಷೇತ್ರದ ಮತ್ತು 2 ಶಿಕ್ಷಕರ ಕ್ಷೇತ್ರದ ಚುನಾವಣೆ ನಡೆಯಲಿದ್ದು ನೋಂದಣಿ ಮಾಡಿಸಿಕೊಂಡಿರುವ ಪದವೀಧರ ಮತ್ತು ಶಿಕ್ಷಕ ಮತದಾರರು ಮುಂದಿನ 6 ವರ್ಷಗಳ ಅವಧಿಗೆ ಕರ್ನಾಟಕ ರಾಜ್ಯದ ಮೇಲ್ಮನೆಗೆ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಲಿದ್ದಾರೆ. ಅದೇ ದಿನ ಸಂಜೆ ಫಲಿತಾಂಶ ನೀಡಲಿದೆ. ಪರಿಷತ್ನ 7 ಮಂದಿ ಸದಸ್ಯರ ಅವಧಿ ಜೂನ್ 14ಕ್ಕೆ ಮುಕ್ತಾಯಗೊಳ್ಳಲಿದೆ. ಸದಸ್ಯರಾದ ಲಕ್ಷ್ಮಣ ಸವದಿ, ರಾಮಪ್ಪ ತಿಮ್ಮಾಪುರ, ಅಲ್ಲಂ ವೀರಭದ್ರಪ್ಪ, ಎಚ್.ಎಂ. ರಮೇಶ್ ಗೌಡ, ವೀಣಾ ಅಚ್ಚಯ್ಯ, ಕೆ.ವಿ. ನಾರಾಯಣಸ್ವಾಮಿ, ಲೆಹರ್ ಸಿಂಗ್ ಸೇರಿದಂತೆ 7 ಮಂದಿ ಸದಸ್ಯರ ಅವಧಿ ಮುಕ್ತಾಯಗೊಳ್ಳಲಿದೆ. ಇದರಿಂದ ತೆರವಾಗಲಿರುವ ಸ್ಥಾನಗಳನ್ನು ತುಂಬುವ ಸಲುವಾಗಿ ಚುನಾವಣೆ ಘೋಷಣೆ ಮಾಡಲಾಗಿದೆ. ಯಾರು ಈ ಚುನಾವಣೆಯಲ್ಲಿ ಮತದಾನ ಮಾಡ್ತಾರೆ?
ದೇಶದ ಯಾವುದೇ ಅಧಿಕೃತ ವಿಶ್ವವಿದ್ಯಾಲಯದಿಂದ 3 ವರ್ಷಗಳ ಹಿಂದೆ ಪದವಿ ಪಡೆದು ಚುನಾವಣಾ ಕ್ಷೇತ್ರದಲ್ಲಿ ನೋಂದಣಿ ಮಾಡಿಸಿಕೊಂಡಿರುವ ಪದವೀಧರರ ಕ್ಷೇತ್ರಕ್ಕೆ ಮತದಾರರು, ಅದೇ ರೀತಿ ಪ್ರೌಢಶಾಲೆ ಮತ್ತು ಮೇಲ್ಮಟ್ಟದ ಶಿಕ್ಷಣ ಸಂಸ್ಥೆಗಳಲ್ಲಿ ಕನಿಷ್ಠ 3 ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಇರೋರು, ಚುನಾವಣಾ ಕ್ಷೇತ್ರದಲ್ಲಿ ನೋಂದಣಿ ಮಾಡಿಸಿಕೊಂಡಿರುವ ಶಿಕ್ಷಕರ ಕ್ಷೇತ್ರದ ಮತದಾರರು ಮತದಾನ ಮಾಡಬಹುದು. ಪರಿಷತ್ ಮತದಾನ ಹೇಗೆ? ಮತದಾರರು ಮತಗಟ್ಟೆಯಲ್ಲಿ ಅಧಿಕಾರಿ ನೀಡುವ ಪೆನ್ ಬಳಸಿ ಮತಪತ್ರದಲ್ಲಿನ ಆಯ್ಕೆಯ ಅಭ್ಯರ್ಥಿಯ ಮುಂದೆ 1 ಅಂತ ಗುರುತಿಸಬೇಕು. ಪಟ್ಟಿಯಲ್ಲಿನ ಉಳಿದ ಅಭ್ಯರ್ಥಿಗಳ ಹೆಸರಿನ ಮುಂದೆಯೂ ಸಹ 2, 3, 4 ಅಂತ ತಮ್ಮ ಪ್ರಾಶಸ್ತ್ಯದ ಮತವನ್ನು ಗುರುತಿಸಬಹುದು. ಅಕ್ಷರಗಳನ್ನು ಬಳಸುವಂತಿಲ್ಲ. ಮತಪತ್ರದಲ್ಲಿ ಹೆಸರು ಮತ್ತು ಸಹಿ ಅಥವಾ ಹೆಬ್ಬೆರಳ ಗುರುತು ಹಾಕಿದರೆ ಮತಪತ್ರ ಅಸಿಂಧುವಾಗುತ್ತದೆ. ವಿಧಾನ ಪರಿಷತ್ ಚುನಾವಣೆ ಮತದಾನದ ಗೌಪ್ಯತೆಯನ್ನು ಕಾಪಾಡುವುದು ಸಹ ಮುಖ್ಯವಾಗುತ್ತೆ. ಹೀಗಾಗಿ ಮತದಾರರು ತಮಗೆ ನೀಡಲಾದ ಮತಪತ್ರವನ್ನು ತಪ್ಪದೆ ಮತಪೆಟ್ಟಿಗೆಯಲ್ಲಿ ಹಾಕಬೇಕು. ಮತಪತ್ರವನ್ನು ಕೇಂದ್ರದ ಹೊರಗೆ ತೆಗೆದುಕೊಂಡು ಹೋಗೋದು ಅಪರಾಧ. ವಿಧಾನ ಪರಿಷತ್ನ ಮಹತ್ವ ಏನು? ಕೇಂದ್ರದ ರಾಜ್ಯಸಭೆಯಂತೆಯೇ ಗಂಭೀರ ಚರ್ಚೆಗಳು ನಡೆಯಬೇಕು ಎನ್ನುವ ಕಾರಣಕ್ಕಾಗಿ ವಿಧಾನ ಪರಿಷತ್ತನ್ನು ವಿಶಿಷ್ಟವಾಗಿ ರಚಿಸಲಾಗಿದೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಜ್ಞರಾದವರು ನೇರ ಚುನಾವಣೆಯಲ್ಲಿ ಸ್ಪರ್ಧಿಸಿ ಆಯ್ಕೆಯಾಗಲು ಸಾಧ್ಯವಾಗದೇ ಇರುವವರಿಂದ ವಿಧಾನಸಭೆಯಿಂದ, ಸ್ಥಳೀಯ ಸಂಸ್ಥೆಗಳಿಂದ, ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರಗಳಿಂದ ಆಯ್ಕೆ ಮಾಡಲಾಗುತ್ತೆ. ಕರ್ನಾಟಕ ವಿಧಾನ ಪರಿಷತ್ ಸಂಖ್ಯಾಬಲ 75. ಈ ಪೈಕಿ 11 ಸದಸ್ಯರನ್ನ ರಾಜ್ಯಪಾಲರು ನಾಮಕರಣ ಮಾಡ್ತಾರೆ. ಸದಸ್ಯರ ಕಾರ್ಯಾವಧಿ 6 ವರ್ಷ. ಇದರಲ್ಲಿ 1/3 ಭಾಗದಷ್ಟು ಸದಸ್ಯರು ಪ್ರತಿ 2 ವರ್ಷಕ್ಕೊಮ್ಮೆ ನಿವೃತ್ತಿ ಹೊಂದುತ್ತಾರೆ. ಈ ಕಾರಣದಿಂದ ವಿಧಾನ ಪರಿಷತ್ತನ್ನ ಸ್ಥಿರ ಅಥವಾ ಖಾಯಂ ಸಭೆ ಅಂತ ಕರೆಯಲಾಗುತ್ತೆ. ಅಸಲಿಗೆ ಕರ್ನಾಟಕ ಸೇರಿದಂತೆ ಭಾರತದ ಒಟ್ಟು 7 ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಕಾರ್ಯನಿರ್ವಹಿಸುತ್ತಿದೆ. ಬಹುತೇಕ ರಾಜ್ಯಗಳಲ್ಲಿ ವಿಧಾನ ಪರಿಷತ್ ಅಸ್ತಿತ್ವದಲ್ಲೇ ಇಲ್ಲ. ತಮಿಳುನಾಡು ರಾಜ್ಯದಲ್ಲೂ ಕೂಡ ಪರಿಷತ್ ಆರಂಭ ಮಾಡಲು ನಿರ್ಧರಿಸಲಾಗಿದೆ. ಇವಿಷ್ಟು ಹೊತ್ತಿನ ಇಂದಿನ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ S9 TV ಸುದ್ದಿ ನಿಮ್ಮದ.